ಅದಕ್ಕೆ ಬರುವಾಗ್ಲೇನೆ ಪ್ರಾಣ ಹೋಗಿರುತ್ತೆ, ಸತ್ತಿರ್ತಾರೆ ಅಂತ ಅರ್ಥ. ಬನ್ನಿ ಇಲ್ಲಿ ನೋಡ್ಕೊಂಡು ಹೋಗೋಣ ಏನೋ ನಡೀತಾ ಇದೆ. ಇಲ್ಲಿ ತುಂಬ ರೋಡಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಅಪಘಾತ ಆಗಿದೆ. ಅಪಘಾತ ಆಗಿಬಿಟ್ಟು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಟ್ರೈನಿಂಗ್ ಇಲ್ಲೇನೋ ಇವರಿಗೆ ತೊಂದರೆ ಆಗಿದೆ. ಆಕ್ಸಿಡೆಂಟ್ ಆದಾಗ ಅವ್ರನ್ನ ಯಾವ ಥರ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆಂಬುಲೆನ್ಸ್ಗೆ ಹತ್ತಿಸ್ತಾ ಇದ್ದಾರೆ. ಆ್ಯಂಬುಲೆನ್ಸ್ಗೆ ಹತ್ತಿಸ್ಬಿಟ್ಟು ಮತ್ತೆ ಇನ್ನು ಕೈಕಾಲು ಮುರಿದೋಗಿರುತ್ತೆ ಅಂಥವ್ರನ್ನ ಆ ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೈಕಾಲು ಮುರಿದೋಗಿರೋ ಅಂಥವ್ರನ್ನ ಕೈಯಲ್ಲೇ ಎತ್ಕೊಂಡು ಹೋಗ್ಬೋದು ಅಂಥವ್ರನ್ನ. ತುಂಬ ಹೃದಯಘಾತ ಆ ಥರ ಈ ಥರ ಆಗಿರೋರನ್ನ ಆ ವೆಹಿಕಲಲ್ಲಿ ಎಳ್ಕೊಂಡು ಹೋಗೋದು. ಮತ್ತು ಫೈರ್ ಸ್ಟೇಷನ್ ಅವರು ಬೆಂಕಿ ಬಿದ್ದಿರುತ್ತಲ್ಲಿ ಆ ಬೆಂಕಿಯನ್ನು ಆರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ಏನ್ ಸರ್ ಮಾಡೋದು? ಹಲೋ, ಒಂದು ಕಾಲ್ ಗಂಟೆ, ಒಂದು ಅರ್ಧ ಗಂಟೆ ಮಾಡ್ತೀನಿ ನಾನು ವಾಪಸ್. ಮತ್ತೆ ಇಳಿಸ್ಬಂದ್ರಾ? ಮಂಜು ಓಡ್ಬೇಕು ಕೊಟ್ಟು ಇವಾಗ ನೀವು.
ಅವ್ರಿಗೆ ಇಲ್ಲಿ ಎಲ್ಲಿ ಹೋದ್ರು ಅವರು ಹೇಳೋದಾ? ಹೇಳಿ ಹೇಳಿ ಏನ್ ನಡೀತು ಅಂತ ಹೇಳಿ. ಅಂದ್ರೆ ಈ ತರ ಅಪಘಾತದಲ್ಲಿ ಅಂದ್ರೆ ಜನನಿಬಿಡ ಪ್ರದೇಶಗಳಲ್ಲಿ ಅಥವಾ ಮಾಸ್ ಕ್ಯಾಜುಯಾಲಿಟಿ ಯಾವ್ದಾದ್ರು ಇನ್ಸಿಡೆಂಟ್ ಆದಾಗ, ಮಾಸ್ ಕ್ಯಾಜುಯಾಲಿಟಿ ಅಂದ್ರೆ ತುಂಬಾ ಜನ ಗಾಯಾಳುಗಳು ಆದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅವ್ರನ್ನ ಹೇಗೆ ಕ್ಯಾಟಗರೈಸ್ ಮಾಡಿ ಕ್ಯಾಟಗರಿ ಪ್ರಕಾರ ಯಾರಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ ಅವ್ರನ್ನ ಪ್ರಥಮವಾಗಿ ನಾವು ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ಬೇಕು, ಕಡಿಮೆ ಗಾಯಾಳುಗಳನ್ನ ನಂತರದಲ್ಲಿ ಸಾಗಿಸಬಹುದು ಅನ್ನೋದನ್ನ ಒಂದು ಅಣುಕು ಪ್ರದರ್ಶನದ ಮೂಲಕ ಇವತ್ತು ತೋರಿಸಿದೀವಿ. ಸರ್ ಫೈರ್ ಹಚ್ಚಿದೀವಿ ಮಾಡ್ತೀವಿ. ಸರ್ ನೀವು ಫೈರ್ ಎಲ್ಲ ಹಾಕ್ಸಿ ಆರ್ಸಿದೀವಿ ಎಲ್ಲಾನು ಟ್ರಯಲ್ ಸಿಸ್ಟಮ್ ಮಾಡಿದೀವಿ ಇವಾಗ. ಈ ತರ ಡಿಸಾಸ್ಟರ್ಸ್ ಆದಾಗ, ಜಾಸ್ತಿ ಜನ ಇರೋ ಕಡೆ ಡಿಸಾಸ್ಟರ್ಸ್ ಆದಾಗ, ಫೈರ್ ಆಗ್ಬೋದು, ಬೇರೆ ಏನಾರು ಆಕ್ಸಿಡೆಂಟ್ಸ್ ಆಗ್ಬೋದು, ಇಲ್ಲ ಒಟ್ಟಿಗೆ ಮಾಸ್ ಕೇಸಸ್ ಬಂದಾಗ ನಾವು ಪ್ರಯಾರಿಟೈಸ್ ಮಾಡ್ಬೇಕು ಯಾವ ಪೇಷಂಟ್ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ. ಅದನ್ನ ನಾವು ಟ್ರಯಾಜಿಂಗ್ ಅಂತ ಕರಿತೀವಿ. ಟ್ರಯಾಜಿಂಗ್ ಅಲ್ಲಿ ಕ್ಯಾಟಗರೈಸ್ ಮಾಡ್ಕೊಂಡು ಟ್ಯಾಗ್ಸ್ ಮಾಡ್ಕೋತೀವಿ. ಆ ಟ್ರಯಾಜಿಂಗ್ ಅಲ್ಲಿ ರೆಡ್ ಕ್ಯಾಟಗರಿಗೆ ಬಂತು ಅಂತಂದ್ರೆ ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ, ಇಮಿಡಿಯೇಟ್ ಫಸ್ಟ್ ಪ್ರಯಾರಿಟಿ ಮೇಲೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ. ಈ ತರ ಕೇಸಸ್ ಯಾವ್ದು ಅಂತಂದ್ರೆ ಪಾಲಿಟ್ರಾಮಾ ಅಂತ ಕರಿತೀವಿ, ತುಂಬಾ ಫ್ರಾಕ್ಚರ್ಸ್ ಆಗಿರೋದು, ತುಂಬಾ ರಕ್ತಸ್ರಾವ ಆಗ್ತಿರೋದು, ಹೃದಯಾಘಾತ, ಇಮಿಡಿಯೇಟ್ ಜೀವ ಹೋಗುವ ಪರಿಸ್ಥಿತಿ ಬರ್ತಾ ಇದೆ ಅಂತಂದಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರನ್ನ ಫಸ್ಟ್ ಪ್ರಯಾರಿಟಿ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯೆಲ್ಲೋ ಕ್ಯಾಟಗರಿ. ಯೆಲ್ಲೋ ಕ್ಯಾಟಗರಿಗೆ ಬಂದಾಗ ಪೇಷಂಟ್ ಏಟ್ ಆಗಿರುತ್ತೆ, ಗಾಯ ಆಗಿರುತ್ತೆ, ಇದರಲ್ಲಿ ರೆಡ್ ಅಲ್ಲಿ ಬರೋ ಅಷ್ಟು ಸೀರಿಯಸ್ನೆಸ್ ಇಲ್ಲಿ ಇರಲ್ಲ. ಒಂದ್ ಫ್ರಾಕ್ಚರ್ ಆಗಿರ್ಬೋದು. ರೆಡ್ ಕೇಸ್ ಮತ್ತೆ ಯೆಲ್ಲೋ ಕೇಸ್ ತಗೊಂಡಾಗ ರೆಡ್ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕು, ಆಮೇಲೆ ಯೆಲ್ಲೋ ಕೊಡ್ಬೇಕಾಗತ್ತೆ. ಇದು ಪೇಷಂಟ್ ಹಿಮೋಡೈನಮಿಕಲಿ ಸ್ಟೇಬಲ್ ಇರ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಗ್ರೀನ್ ಕ್ಯಾಟಗರಿ. ಗ್ರೀನ್ ಕ್ಯಾಟಗರಿಯಲ್ಲಿ ಪೇಷಂಟ್ ಏಟ್ ಆಗಿರುತ್ತೆ, ಬಟ್ ಪೇಷಂಟ್ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ವೂಂಡೆಡ್ ವಾಕಿಂಗ್ ಅಂತ ಕರಿತೀವಿ ಈ ತರ ಪೇಷಂಟ್ಸ್ನೇ. ಇವ್ರಿಗೆ ನಾವು ಫಸ್ಟ್ ಈ ತರ ಸೀರಿಯಸ್ ಪೇಷಂಟ್ಸ್ ನೋಡ್ಕೊಂಡು ಇವ್ರು ವೆಯ್ಟ್ ಮಾಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ನೆಕ್ಸ್ಟ್ ಕ್ಯಾಟಗರಿ ಬಂದು ಬ್ಲ್ಯಾಕ್. ಬ್ಲ್ಯಾಕ್ ಕ್ಯಾಟಗರಿಯಲ್ಲಿ ಪೇಷಂಟ್ ಬ್ರಾಡ್ ಡೆಡ್, ಅಂದ್ರೆ ಪೇಷಂಟ್ ಬರುವಾಗ್ಲೇನೆ ಪ್ರಾಣ ಹೋಗಿರುತ್ತೆ, ಸತ್ತಿರ್ತಾರೆ ಅಂತ ಅರ್ಥ. ಇವ್ರನ್ನ ಒಂದ್ ಕಡೆ ಲೇಬಲ್ ಮಾಡಿ ಅವ್ರಿಗೇನು ಮುಂದಿನ ಕ್ರಮ ಇರುತ್ತೋ ಅದನ್ನ ಜರುಗಿಸ್ಬೇಕಾಗತ್ತೆ. ಇದನ್ನ ನಾವು ಟ್ರಯಾಜಿಂಗ್ ಅಂತ ಕರಿತೀವಿ. ಇದನ್ನ ಫಾಲೋ ಮಾಡ್ಕೊಂಡಾಗ ಪೇಷಂಟ್